3 ಇರುವೆಗಳ ಅದ್ಭುತ ಸಾಹಸ ಕಥೆ. ಒಂದು ಹಸಿರು ಮತ್ತು ಸುಂದರ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ಸಂತೋಷವಾಗಿ ವಾಸಿಸುತ್ತಿದ್ದವು. ದೊಡ್ಡ ದೊಡ್ಡ ಮರಗಳು, ಹಸಿರು ಎಲೆಗಳು ಮತ್ತು ಬೆಳಗಿನ ಸೂರ್ಯಕಿರಣಗಳು ಆ ಕಾಡನ್ನು ಇನ್ನೂ ಸುಂದರವಾಗಿಸುತ್ತಿದ್ದವು. ಆ ಕಾಡಿನಲ್ಲೇ ಒಂದು ದೊಡ್ಡ ಮರದ ಬೇರುಗಳ ಬಳಿ ಒಂದು ಚಿಕ್ಕ ಇರುವೆಗಳ ಗೂಡು ಇತ್ತು. ಅಲ್ಲಿ 3 ಚಿಕ್ಕ ಇರುವೆಗಳು ವಾಸಿಸುತ್ತಿದ್ದವು. ಅವುಗಳ ಹೆಸರುಗಳು ಚಿನ್ನಿ, ಮಿನ್ನಿ ಮತ್ತು ಟಿನ್ನಿ. ಅವು ಮೂವರು ತುಂಬಾ ಒಳ್ಳೆಯ ಸ್ನೇಹಿತರು. ಒಂದು ಬೆಳಗ್ಗೆ ಸೂರ್ಯೋದಯವಾದಾಗ 3 ಇರುವೆಗಳು ಆಹಾರ ಹುಡುಕಲು ಕಾಡಿನ ದಾರಿಯಲ್ಲಿ ಹೊರಟವು. ಅವುಗಳು ಸಂತೋಷವಾಗಿ ಮಾತನಾಡುತ್ತಾ ಹಸಿರು ಎಲೆಗಳ ನಡುವೆ ಸಾಗುತ್ತಾ ಮುಂದೆ ನಡೆಯುತ್ತಿದ್ದವು. ಹಠಾತ್ ದಾರಿಯ ಬಳಿ ಅವುಗಳಿಗೆ ಒಂದು ವಿಚಿತ್ರ ದೃಶ್ಯ ಕಂಡಿತು. ಅಲ್ಲಿ ಒಬ್ಬ ದೊಡ್ಡ ಮನುಷ್ಯ ನೆಲದಲ್ಲಿ ಬಿದ್ದಿದ್ದನು. ಅವನು ತುಂಬಾ ದಣಿದು ಆಳವಾದ ನಿದ್ರೆಯಲ್ಲಿ ಇದ್ದನು. ಚಿಕ್ಕ ಇರುವೆಗಳು ಅವನ ಹತ್ತಿರ ಹೋಗಿ ಆಶ್ಚರ್ಯದಿಂದ ನೋಡಿದವು. ಚಿನ್ನಿ ಹೇಳಿತು, ನಾವು ಇದನ್ನು ಇಲ್ಲಿ ಬಿಟ್ಟು ಹೋಗಬಾರದು. ಕಾಡಿನಲ್ಲಿ ಅಪಾಯ ಇರಬಹುದು. ಮಿನ್ನಿ ಹೇಳಿತು, ಆದರೆ ನಾವು ತುಂಬಾ ಚಿಕ್ಕ ಇರುವೆಗಳು. ಇಷ್ಟು ದೊಡ್ಡ ಮನುಷ್ಯನಿಗೆ ಹೇಗೆ ಸಹಾಯ ಮಾಡುವುದು? ಅಷ್ಟರಲ್ಲಿ ಟಿನ್ನಿ ಯೋಚಿಸಿ ಹೇಳಿತು, ನಾವು ಮೂವರು ಒಟ್ಟಾಗಿ